ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಆಷಾಢದ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಆಷಾಢ ಮಾಸ ಬರ್ತಾ ಇದ್ದ ಹಾಗೆ ಯಾವೆಲ್ಲ ವಿಚಾರಗಳು ಹಾಗೆ ಯಾವೆಲ್ಲ ಬದಲಾವಣೆಗಳು ಬರುವಂಥದ್ದಿದೆ, ಯಾವ ಮುನ್ಸೂಚನೆ ನಿಮಗೆ ಟ್ಯಾರೋ ಕಾರ್ಡ್ ಮುಖಾಂತರವಾಗಿ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಸ್, ಮಂಗಳವಾರ ಏನಿದೆ ಜುಲೈ 14 ಏನಿದೆ, ಆಷಾಢ ಮಾಸದ ಅಮಾವಾಸ್ಯೆ ಇರುತ್ತೆ. ಸೊ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಏನೆಲ್ಲ ಮುನ್ಸೂಚನೆಗಳು ನಿಮಗೆ ಟ್ಯಾರೋ ಕಾರ್ಡ್ ಮುಖಾಂತರವಾಗಿ ಸಿಗ್ತಾ ಇದೆ, ಯಾವ ಭವಿಷ್ಯದಲ್ಲಿ ಏನೆಲ್ಲ ವಿಚಾರಗಳು ಆಗುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಷಾಢ ಮಾಸ ಕಳೆದ ನಂತರದ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಹಾಗೆ ನಾನು ಕ್ರಿಸ್ಟಲ್ನ ತೋರಿಸಿದ್ದೆ, ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹೆಮಟೈಟ್ ಅಂತ ಹೇಳಿ ಆಫರ್ ಪ್ರೈಸ್ನಲ್ಲಿದೆ. ಸೊ ಇದು ಆಫರ್ ಪ್ರೈಸ್ ಬಿಟ್ಟಿದ್ದು ಪ್ರತಿಯೊಬ್ಬರು ಕೂಡ ಕೇಳ್ಕೊಳ್ತಾ ಇದ್ರಿ. ಎಲ್ಲರಿಗೂ ಕೂಡ ನೆಗೆಟಿವ್ ಎನರ್ಜಿ ಇರುತ್ತೆ, ಹಾಗೆ ನಜರ್ ಅನ್ನೋದಿರುತ್ತೆ, ದೃಷ್ಟಿದೋಷಗಳಿರುತ್ತೆ, ಹಾಗೆ ಇನ್ಸೆಕ್ಯೂರ್ಡ್ ಫೀಲ್, ಭಯ ಕಾಡುವಂಥದ್ದು, ಆಗ್ತಾ ಇದ್ದಂತಹ ಕೆಲಸಗಳು ಸ್ಟ್ರಕ್ ಆಗುವಂಥದ್ದು, ಈ ಥರದ್ದೆಲ್ಲ ಎಲ್ಲರಿಗೂ ಆಗ್ತಾ ಇರುತ್ತೆ. ದಯವಿಟ್ಟು ಇದೊಂದು ಆಫರ್ ಪ್ರೈಸ್ನಲ್ಲಿ ಕೊಡಿ ಅಂತ ಹೇಳಿ ಬಹಳಷ್ಟು ಪೇಷನ್ಸ್ಗಳು ಕೇಳ್ಕೊಂಡಿದ್ರಿ, ಬಹಳಷ್ಟು ಜನ ಕೇಳ್ಕೊಂಡಿದ್ರಿ. ಸೊ ಹಾಗಾಗಿ ಇದನ್ನು ಗ್ರೌಂಡಿಂಗ್ ಮಾಡೋದಕ್ಕೋಸ್ಕರ, ಇದನ್ನು ಇನ್ನಷ್ಟು ಶಕ್ತಿ ಹೆಚ್ಚಿಸೋದಕ್ಕೋಸ್ಕರ ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹೆಮಟೈಟ್ ಹಾಕಿದ್ದೀನಿ. ಇದು ಗ್ರೌಂಡಿಂಗ್ ಮಾಡುತ್ತೆ, ನಿಮ್ಮ ಸ್ಟ್ರಕ್ ಆದಂತಹ ಕೆಲಸಗಳು ಕೂಡ ಆಗ್ತಾ ಬರುತ್ತೆ. ಹಾಗೆ ಬ್ಲ್ಯಾಕ್ ಟರ್ಮಲಿನ್ ಏನು ಮಾಡುತ್ತೆ, ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ನೆಗೆಟಿವ್ ಏನೇ ಇದ್ರೂ ಕೂಡ ಅದನ್ನು ಬ್ರೇಕ್ ಮಾಡುತ್ತೆ, ನಿಮ್ಮನ್ನು ಪ್ರೊಟೆಕ್ಷನ್ ಆಗಿ ಇಡುತ್ತೆ. ಇದೊಂದು ಆಫರ್ ಪ್ರೈಸಲ್ಲಿರುತ್ತೆ. 1399 ಪೇ ಮಾಡಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ಆಪರ್ಚುನಿಟೀಸ್ಗಳು ಬೇಕು, ಗುರುಬಲ ಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರಿ, ಪ್ರತಿದಿನ ಹಣಕಾಸು ನೋಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಹಾಗೆ ಬಿಸ್ನೆಸ್ ಮಾಡೋರು ಮರ್ಚೆಂಟನ್ನು ಅಟ್ರಾಕ್ಟ್ ಮಾಡಬೇಕು ಅನ್ನೋದಾದರೆ ಪೈರೇಟ್ ಮಿಕ್ಸ್ ಸಿಟ್ರಿನ್ ಹಾಕ್ಕೊಳ್ಳೋದ್ರಿಂದ ಮರ್ಚೆಂಟನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಿ. ಪ್ರತಿದಿನ ಒಳ್ಳೆ ಸನ್ಮಾರ್ಗದಲ್ಲಿ ಹಣನೂ ನೋಡ್ತಾ ಹೋಗ್ತೀರಿ. ಸೊ ಇದು ಎರಡೂ ಕೂಡ ಆಫರ್ ಪ್ರೈಸ್ನಲ್ಲಿದೆ. ಸೊ ಇದಕ್ಕೆ 999 ಇದು ಇದೆ ಸಿಟ್ರಿನ್ ಮಿಕ್ಸ್ ಪೈರೇಟ್. ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹೆಮಟೈಟ್ ಪ್ರತಿಯೊಬ್ಬರು ಕೈಗೆ ಇಟ್ಕುವಂತಹ ಬೆಲೆಗೆ ನಾನು ಇಟ್ಟಿದ್ದೀನಿ 1399. ಓಕೆ, ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ. ಆಷಾಢ ಶ್ರಾವಣದಲ್ಲೆಲ್ಲ ಬಹಳಷ್ಟು ಜನ ಬೈ ಮಾಡ್ಕೊಳ್ತೀರಿ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅತ್ತರ್ ವಿಚಾರವಾಗಿ ನಾನು ಹೇಳಿದ್ದೆ, ಅತ್ತರ್ನ ಬೈ ಮಾಡ್ಕೊಳ್ಳಿ ಅಂತ. ಇದನ್ನು ಕೂಡ ನಿಮಗೆ ನಾನು ಆಫರ್ ಪ್ರೈಸ್ನಲ್ಲಿ ಬಿಡ್ತಾ ಇದ್ದೀನಿ. 999ಗೆ ಅತ್ತರ್ ಕೂಡ ಆಫರ್ನಲ್ಲಿದೆ. ಇದರಲ್ಲಿ 24 ಕ್ಯಾರೆಟ್ ಗೋಲ್ಡ್ ಇದೆ, ಹಾಗೆ ಸಿಲ್ವರ್ ಕೂಡ ಇರುತ್ತೆ. ಇಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗ್ತಾ ಇರೋದಿಲ್ಲ, ಹಾಗೆ ನಿಮ್ಮ ಆಹಾರನ ತುಂಬ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಇದು 999ಗೆ ಸಿಗ್ತಾ ಇದೆ, ಬೆಸ್ಟ್ ಆಫರ್ ಪ್ರೈಸಲ್ಲಿದೆ. ಆಷಾಢ ಮಾಸದ ಆಫರ್ ಇದು. ಪ್ರತಿಯೊಬ್ಬರಿಗೂ ಕೈಗೆಟ್ಕೋ ಬೆಲೆಗೆ ಇದನ್ನು ನಾನು ಬಿಡ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕು ಬೇಗ ಬೇಗ ಬೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಹೀಲಿಂಗ್ ಮಾಡಿ ಕೊಡುವಂಥದ್ದಾಗತ್ತೆ. ಕಸ್ತೂರಿ, ಪ್ಯೂರ್ ಆರ್ಗ್ಯಾನಿಕ್ ಕಸ್ತೂರಿಯಲ್ಲಿ ಮಾಡುವಂಥದ್ದು. ಇದನ್ನು ಹಚ್ಕೊಳ್ಳೋದ್ರಿಂದ, ಇದು ಶುಕ್ರ ಪರ್ವದ ಮೇಲೆ ಹಚ್ಕೊಂಡು ರಬ್ ಮಾಡಿ ಕಿವಿ ಹಿಂದೆ ಹಚ್ಕೊಳ್ಳೋದ್ರಿಂದ ನೀವು ಬಹಳಷ್ಟು ಹಣನ ಅಟ್ರಾಕ್ಟ್ ಮಾಡ್ತೀರಿ, ಜನನ ಅಟ್ರಾಕ್ಟ್ ಮಾಡ್ತೀರಿ. ಯಾವಾಗಲೂ ಕೂಡ ಅಷ್ಟೇ ಒಂದು ಲಕ್ಸುರಿ ಏನೆಲ್ಲ ಬಯಸ್ತೀರಿ, ಕಾರ್, ಬಂಗ್ಲಾ, ಯಾವಾಗಲೂ ಶುಕ್ರ ವೀನಸ್ಗೆ ನೀವು ಅತ್ತರ್ ಹಾಕಿದಷ್ಟು ಕೂಡ ಇದೇನು ಮಾಡುತ್ತೆ, ನಿಮ್ಮಲ್ಲಿರುವಂಥ ಶುಕ್ರನ ಆ್ಯಕ್ಟಿವ್ ಮಾಡುತ್ತೆ. ಹಾಗೆ ನೀವೇನು ಅಂದ್ಕೊಂಡಿರ್ತೀರಿ ಅಥವಾ ನೀವೇನು ಬೈ ಮಾಡಬೇಕು ಅಂದ್ಕೊಂಡಿರ್ತೀರಿ, ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಲಕ್ಸುರಿ ಲ್ಯಾವಿಶ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅತ್ತರ್ನ ನೀವು ಬೈ ಮಾಡಿಕೊಂಡು ಹಚ್ಕೊಳ್ಬಹುದು. ಓಕೆ, ಪ್ರತಿಯೊಬ್ಬರಿಗೂ ಕೂಡ ಕೈಗೆ ಇಟ್ಕೊಳ್ಳುವಂತಹ ಬೆಲೆಯಲ್ಲಿ ಅತ್ತರಿದೆ. ಸೊ ಇದನ್ನು ಕೂಡ ನೀವು ಬೈ ಮಾಡ್ಕೊಳ್ಬೋದು. ಆಷಾಢ ಮಾಸದಲ್ಲಿ ಯಾವುದಾದ್ರೂ ದೇವಿಯನ್ನು 3 ಬಾರಿ ನೆನಪು ಮಾಡಿಕೊಂಡು ಈ ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಆಷಾಢದ ಮಾಸದಲ್ಲಿ ದೇವಿಗೆ ಬಹಳಷ್ಟು ಅದ್ಭುತವಾದಂತಹ ದೇವಿಯರ ಶಕ್ತಿ ಹೆಚ್ಚಾಗತ್ತೆ. ಎಷ್ಟು ನೀವು ದೇವಿಯನ್ನು ಆರಾಧನೆ ಮಾಡ್ಕೊಳ್ತೀರಿ ಆಷಾಢ ಮಾಸದಲ್ಲಿ, ಹೇಗೆ ಬೇಕಾದರೂ ಏನು ಬೇಕಾದರೂ ಈ 1 ತಿಂಗಳು ನೀವು ನಿಮ್ಮನ್ನು ಚಾರ್ಜಲ್ಲಿ ಇಟ್ಕೋಬಹುದು. ಮ್ಯಾನಿಫೆಸ್ಟ್ ಮಾಡ್ತಿರೋ, ವ್ರತಗಳನ್ನು ಮಾಡ್ತಿರೋ, ಏನು ಬೇಕಾದರೂ ಮಾಡಬಹುದು. ಅದು ನಿಮಗೆ ಹೇಗೆ ಅಂತ ಹೇಳಿದ್ರೆ 1 ವರ್ಷದ ತನಕನೂ ಕೂಡ ನೀವೇನು ಅಂದ್ಕೊಂಡಿರ್ತೀರಿ ಬೇಗ ಅನುಗ್ರಹ ಆಗಿಬಿಡುತ್ತೆ. ಹಾಗೆ ನೀವೇನಾದರೂ ಸಿದ್ಧಿಸ್ಕೊಳ್ಬೇಕು ಅಥವಾ ನೀವೇನಾದರೂ ಮುಂದಿನ ಜೀವನದಲ್ಲಿ ಬಹಳಷ್ಟು ಒಂದು ಒಳ್ಳೆಯ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅನ್ನೋದಾದರೆ ಈ ಆಷಾಢ ಮಾಸ ಬಹಳಷ್ಟು ಅದ್ಭುತವಾದಂತಹ ಮಾಸ.
ಇಲ್ಲಿ ಹೆಣ್ಣು ದೇವತೆಗಳಿಗೆ ಎಷ್ಟು ಆರಾಧನೆ ಮಾಡ್ತೀರಿ, ಎಷ್ಟು ತುಪ್ಪದ ದೀಪಗಳನ್ನು ಹಚ್ತೀರಿ, ಹಾಗೆ ಎಷ್ಟು ಜಪಗಳನ್ನು ಮಾಡ್ತೀರಿ. ದುರ್ಗಾ ಜಪ ಆಗಿರ್ಬೋದು, ಪಾರಾಯಣಗಳನ್ನಾಗಿರ್ಬೋದು, ಸಪ್ತಸತಿಗಳನ್ನಾಗಿರ್ಬೋದು, ಯಾರೆಲ್ಲ ಏನೆಲ್ಲ ಸಿದ್ಧಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರಿ. ಇದು ಒಂದು ಅದ್ಭುತವಾದಂತಹ ಮಾಸ. ವ್ರತಗಳು ಮಾಡ್ಬೋದಾ ಮೇಡಮ್ ಆಷಾಢ ಮಾಸದಲ್ಲಿ ಅಂತ ಹೇಳಿದ್ರೆ, ನೋಡಿ ಆಷಾಢ ಮಾಸದಲ್ಲಿ ಸೂರ್ಯ ಕಾಣಲ್ಲ. ಅದು ಬಿಟ್ಟರೆ ಆಷಾಢ ಮಾಸದಲ್ಲಿ ಪವರ್ಫುಲ್ ಮಂತ್ ಇದು. ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಫ್ಯಾಮಿಲಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕಾದರೂ ವ್ರತಗಳನ್ನು ಮಾಡಬಹುದು. ಸೊ ಆಷಾಢ ಮಾಸದ ಮಂತ್ ಹೇಗಿದೆ ನೋಡ್ತಾ ಹೋಗೋಣ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂಥವ್ರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ. ನಾನೊಂದು ಕೆಲವೊಂದು ರೆಮಿಡೀಸ್ಗಳನ್ನ ಕೆಲವ್ರಿಗೆ ಹೇಳ್ತಾ ಹೋಗ್ತೀನಿ. ಕೆಲವು ಕಾರ್ಡ್ಸ್ಗಳು ಚೂಸ್ ಮಾಡಿದ್ದೀರಲ್ಲ ಅಂಥವ್ರಿಗೂ ಕೂಡ ನಾನು ರೆಮಿಡೀಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಈ ಮಂತಲ್ಲಿ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೋಡ್ತಾ ಇದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ಟ್ರಕ್ ಆಗಿತ್ತು, ಬಹಳಷ್ಟು ನಿಧಾನ ಆಗ್ತಾ ಇತ್ತು ಹಣಕಾಸಿನ ವಿಚಾರ ಅನ್ನೋದಾದರೆ ಅದು ಕೂಡ ಆಗುವಂತಹ ಸಾಧ್ಯತೆ, ಸ್ವಲ್ಪ ನಿಧಾನ ಆಗಿದೆ, ಆಗುವಂತಹ ಸಾಧ್ಯತೆಗಳಿದೆ. ಹೌದು, ನಿಮಗೆ ಸ್ಟಾರ್ಟಿಂಗಲ್ಲಿ ಅನ್ನಿಸ್ಬೋದು ಆಷಾಢ ಮಾಸ ಕಾಲಿಡ್ತಾ ಇದ್ದಾಗೆ ಬಿಸ್ನೆಸ್ ಮಾಡೋರಿಗೆ ಯಾಕೋ ಡಲ್ ಆಗಿಬಿಡ್ತೇನೋ ಅಂತ ನೀವು ಅಂದ್ಕೊಳ್ತೀರಿ. ಬಟ್ ಮಾಸ ಅಂಥದ್ದಿದೆ, ಓಕೆನಾ. ನೀವು ಇದನ್ನು ಕೂಡ ಅಂದ್ಕೊಳ್ಬೇಕಾಗತ್ತೆ. ಜನಗಳು ಈ ಮಾಸದಲ್ಲಿ ಸ್ವಲ್ಪ ಡಲ್ಲಾಗಿರ್ತಾರೆ, ಬಿಸ್ನೆಸ್ಸು ಕೂಡ ಡಲ್ಲಾಗಿರುತ್ತೆ. ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಡಲ್ ಅನ್ನಿಸ್ಬಹುದು. ಅದು ಬಿಟ್ಟರೆ ನಿಮ್ಮ ಒಂದಷ್ಟು ಕನ್ಫ್ಯೂಷನ್ಗೆ ಹೋಗ್ತೀರಿ, ಅಥವಾ ಯಾರು ಏನಾದರೂ ಮಾಡಿಬಿಟ್ರಾ, ನನಗೆ ಯಾಕೆ ವ್ಯಾಪಾರ ಆಗ್ತಿಲ್ಲ. ಬಟ್ ಆಷಾಢ ಮಾಸ ಸ್ಟಾರ್ಟಿಂಗಲ್ಲಿ ಹಂಗಾದ್ರೂ ಕೂಡ ಅದಾಗ್ತಾ ಇದ್ದ ಹಾಗೆ, ಮಾಸ ಕಳೆದು ಒಂದು ವಾರ ಬರ್ತಾ ಇದ್ದ ಹಾಗೆಯೇ ಅಗೇನ್ ನಿಮ್ಮ ಬಿಸ್ನೆಸ್ ಹೇಗೆ ನಡಿಬೇಕೋ ಆ ಥರ ನಡೆಯುತ್ತೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಈಗ ಏನೋ ಒಂದು ನೀವು ಕೈಗೆ ಎತ್ಕೊಂಡ್ರೆ, ಅಂದರೆ ಏನೋ ಗೋಲ್ ಮಾಡಬೇಕು, ಅಥವಾ ಏನೋ ಒಂದು ಕೆಲಸಗಳನ್ನು ಮಾಡಬೇಕು, ಅಥವಾ ಈ ಕೆಲಸನ ಮಾಡಬಹುದಾ, ಅಥವಾ ಮನೆ ಬೈ, ಕಾರ್ ಬೈ, ಸೈಟ್ ಬೈ, ಅಥವಾ ಪ್ಲಾಟ್ಸ್ಗಳು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆಬ್ವಿಯಸ್ಲಿ ಈ ಟೈಮಲ್ಲಿ ನೀವು ಆ ವಿಚಾರವಾಗಿ ಒಂದಷ್ಟು ಹಣಕಾಸಿನ ವಿಚಾರವಾಗಿ ಯೋಚನೆ ಮಾಡೋಕ್ಕೆ ಒಂದು ಒಳ್ಳೆ ಟೈಮ್ ಅಂತ ಹೇಳಿ. ಏನು ಮಾಡಬೇಕು, ಏನು ಮಾಡಬಾರ್ದು, ನಿಮ್ಮ ಹಣನ ಇನ್ವೆಸ್ಟ್ ಮಾಡೋದಕ್ಕೂ ಅಷ್ಟೇ ಭಾಳಷ್ಟು ಯೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ದುಡುಕಿ ಕನ್ಫ್ಯೂಷನ್ ಆಗುವಂಥದ್ದು ಜಾಸ್ತಿ, ನಾನು ಯಾಕೆ ಹಿಂಗೆ ಮಾಡಿಬಿಟ್ಟೆ ಅನ್ನುವಂತಹ ಒಂದಷ್ಟು ಗೊಂದಲಕ್ಕೂ ಕೂಡ ಹೋಗುವಂತಹ ಸಾಧ್ಯತೆ ಇದೆ. ಇಲ್ಲಿ ನೋಡಿ, ನಾನು ಈ ಏನು ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಅಥವಾ ವುಮೆನ್ಗಳಾಗಿರ್ಬೋದು, ಬಿಸ್ನೆಸ್ ಮಾಡ್ತಿರ್ಬೋದು, ವರ್ಕಲ್ಲಾಗಿರ್ಬೋದು, ಸ್ವಲ್ಪ ಒಂದು ವಾರದ ತನಕ ಸ್ವಲ್ಪ ಡಲ್ ಅನಿಸಿದ್ರು, ನಿಧಾನ ಪ್ರೊಸೆಸಿಂಗ್ ಅನಿಸಿದ್ರು, ಆ ಪ್ರೋಗ್ರೆಸ್ ನಿಧಾನ ಅಂತ ಅನಿಸಿದ್ರು ಕೂಡ ಒಂದು ವಾರ ಕಳೀತಾ ಇದ್ದ ಹಾಗೆ ಎಲ್ಲ ಕೆಲಸಗಳು ಕೂಡ ಆಗ್ತಾ ಬರುತ್ತೆ ಅನ್ನೋದು ಇಲ್ಲಿ ನಾವು ನೋಡ್ಬೋದು. ಓಕೆ, ಇಲ್ಲಿ ಒಂದಷ್ಟು ಬ್ಲ್ಯಾಂಕ್ ಆಗಿದ್ರಿ. ಈಗ ನಿಮ್ಮ ಎನರ್ಜಿಯನ್ನು ದಯವಿಟ್ಟು ಆ್ಯಕ್ಟಿವ್ ಮಾಡ್ಕೊಳ್ಳಿ ಈ ಮಂತಲ್ಲಿ. ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಗೊತ್ತಾಗೋದಿಲ್ಲ. ಹಾಗೆ ಕೈಯಲ್ಲಿ ಎಲ್ಲನೂ ಇರುತ್ತೆ, ಎಲ್ಲನೂ ಮಾಡ್ಕೊಳ್ಬೋದು, ಎಲ್ಲ ಧೈರ್ಯನೂ ಇದೆ, ಎಲ್ಲನೂ ಇದೆ. ನಿಮಗೆ ನೀವೇ ಬ್ಲ್ಯಾಂಕ್ ಆಗೋದು, ನಿಮಗೆ ನೀವೇ ಕನ್ಫ್ಯೂಷನ್ ಆಗುವಂಥದ್ದು. ಕೆಲವರು ದಿಕ್ಕು ತಪ್ಪಿಸುವಂತಹ ಜನಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ನೀನು ಈಗ ಮಾಡಬೇಡ, ಆಗ ಮಾಡಬೇಡ. ಅವ್ರ ಲೈಫಿಂದ ಅವ್ರು ನೋಡ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಲೈಫಿನ ಬಗ್ಗೆ ಹೇಳೋದಕ್ಕೆ ಬರ್ತಾರೆ. ದಯವಿಟ್ಟು ಅದಕ್ಕೆ ನೀವು ಅವ್ರು ಯಾರೋ ಏನೋ ಹೇಳಿದ್ರು ಅಂತೇಳಿ ಆ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಗಳಿಲ್ಲ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನಾನು ಹೇಳಿದ್ನಲ್ಲ, ತಿಂಗಳ ಏನು ಮಧ್ಯದಲ್ಲಿ, ನಮ್ಮ ಆಷಾಢ ಮಾಸದ ಮಧ್ಯದಲ್ಲಿ ನಿಮ್ಮ ಕೆಲಸಗಳೆಲ್ಲ ಆಗ್ತಾ ಬರ್ತಾ ಹೋಗುತ್ತೆ. ಹಾಗೆ ಯಾವುದಾದ್ರೂ ಏನೋ ಬಹಳಷ್ಟು ಮಂಕಾಗಿರುವಂಥದ್ದು, ಡಲ್ಲಾಗಿರುವಂಥದ್ದು, ಲೇಸಿನೆಸ್ ನಿಮ್ಮಲ್ಲಿರುವಂಥದ್ದು ಏನಿದೆಯಲ್ಲ, ಆಷಾಢ ಮಾಸದ ಮಧ್ಯಭಾಗದಲ್ಲಿ ಒಂದು 15 ದಿನ ಕಳೀತಾ ಇದ್ದ ಹಾಗೆ ಏನಾಗುತ್ತೆ ನಿಮಗೆ ಅಂತ ಹೇಳಿದ್ರೆ ಒಂದಷ್ಟು ಚೈತನ್ಯ, ಇಲ್ಲ ನಾನು ಮಾಡಬೇಕು, ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ನನ್ನ ಲೈಫ್ ಬಗ್ಗೆ ಅಥವಾ ಮನೆ ಬಗ್ಗೆ ಎಲ್ಲ ಕೈಗೆ ಎತ್ಕೊಳ್ತೀರಿ ಅಂತ ಹೇಳಿ ಕೆಲಸಗಳನ್ನು ಬೇಗ ಬೇಗ ಮಾಡಿಸೋದಕ್ಕೆ ಹಾಗೆ ಚೈತನ್ಯದಿಂದ ಓಡಾಟಗಳು ಜಾಸ್ತಿ ಇರುತ್ತೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಆಪರ್ಚುನಿಟೀಸ್ ಬಾಗಿಲು ಕೂಡ ಇಲ್ಲಿ ಓಪನ್ ಆಗ್ತಾ ಇದೆ. ಅಂದರೆ ಆಷಾಢ ಕಳೀತಾ ಇದ್ದ ಹಾಗೆ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ನೀವೇನಾದರೂ ಡಲ್ ಆಗಿದ್ರಿ, ಅಥವಾ ನನಗೆ ಅವಕಾಶನೇ ಇಲ್ಲ ಅಂತ ನೀವೇನಾದರೂ ಆಪರ್ಚುನಿಟೀಸ್ಗಳಿಲ್ಲ ಅಂತ ಅಂದ್ಕೊಂಡ್ರೆ ನಿಮಗೆ ಅದು ಕೂಡ ಬರುವಂತಹ ಸಾಧ್ಯತೆ, ಹೊಸ ದಾರಿ, ಹೊಸ ಅಧ್ಯಾಯ ಓಪನ್ ಆಗುವಂಥದ್ದು, ಅಥವಾ ಏನೋ ಒಂದು ಪರ್ಚೇಸ್ ಮಾಡುವಂಥದ್ದು, ಅಥವಾ ಏನೋ ಒಂದು ಬೈ ಮಾಡುವಂಥದ್ದಕ್ಕೂ ಕೂಡ ಹೋಗ್ತೀರಿ ಅಂತ ಹೇಳಿ ಇಲ್ಲಿ ತೋರಿಸುತ್ತೆ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಸ್ನೇಹ ಸಂಬಂಧಗಳಲ್ಲಿ ಏನೇ ಕಿರಿಕಿರಿಗಳಾಗಿರ್ಬೋದು, ಏನೇ ಇರಬಹುದು, ಅದು ಸರಿ ಹೋಗುತ್ತಾ ಅನ್ನೋದು ಏನಾದರೂ ನಿಮ್ಮ ಮೈಂಡಲ್ಲಿ ಇದ್ರೂ ಕೂಡ ಮಂತ್ ಕಳೀತಾ ಇದ್ದ ಹಾಗೆ ಅದು ಕೂಡ ಸರಿ ಹೋಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ನಾನು ಒಂದಷ್ಟು ಟೀ ಲೀಫ್ ಮೆಸೇಜ್ಗಳನ್ನು
ಕಾರ್ಡ್ಗಳನ್ನು ನಿಮಗಾಗಿ ತೆಗಿತಾ ಇದ್ದೀನಿ. ಏನು ಮೆಸೇಜ್ ಕೊಡ್ತಾ ಇದೆ ಇಲ್ಲಿ ಬೇಟಲ್ ಗುಡ್ ಫಾರ್ಚೂನ್ ಅಂತ ಹೇಳಿ ಬರ್ತಾ ಇದೆ. ಓಕೆನಾ, ಇದೊಂದು ನಿಮಗೆ ಶುಭ ಶಕುನ ಅಂತಲೇ ನೀವು ಅಂದ್ಕೊಳ್ಳಿ. ಓಕೆ, ಇಲ್ಲಿ ಯಾವುದೋ ಒಂದು ಅದ್ಭುತವಾದಂಥ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಒಂದು ಏನು ಅಂದ್ಕೊಂಡಿರಲಿಲ್ಲ ನೀವು, ಅನ್ಎಕ್ಸ್ಪೆಕ್ಟೆಡಾಗಿ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಖುಷಿಯ ವಾತಾವರಣ ಆಗಿರ್ಬೋದು ಅಥವಾ ಯಾವುದೋ ಒಂದು ಒಳ್ಳೆಯ ಮೂಮೆಂಟ್ ನಿಮ್ಮ ಲೈಫಲ್ಲಿ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಯು ವಿಲ್ ಬಿ ಟೇಕನ್ ಕೇರ್ ಆಫ್ ಇನ್ ಡಿಫಿಕಲ್ಟ್ ಟೈಮ್ ಅಂತ ಹೇಳಿ. ಇಲ್ಲಿ ಹೌದು, ಇಲ್ಲಿ ನೋಡಿ ನಿಮ್ಗೇನೋ ಆಗ್ತಾ ಇಲ್ಲ ಅಥವಾ ಹಣಕಾಸಿನ ವಿಚಾರದಲ್ಲಿ ದುಡಿಯೋದಕ್ಕೆ ಹೋದಾಗ ತುಂಬ ಸ್ಟ್ರೆಸ್ ಆಗ್ತಿದೆ ಅಂತ ಅಂದಾಗ ಸ್ವಲ್ಪ ಟೈಮ್ ತೊಗೊಳ್ಳಿ. ಇಲ್ಲ ನಾನು ಮಾಡೇ ಬಿಡಬೇಕು, ನನ್ನ ಆರೋಗ್ಯದ ಕಡೆ ಗಮನ ಹರಿಸೋದಿಲ್ಲ, ಇದನ್ನು ಮಾಡಿಯೇ ತಿರಬೇಕು, ಈ ಥರದ್ದೆಲ್ಲ ಇದ್ದರೆ ಸ್ವಲ್ಪ ಟೈಮ್ ತೊಗೊಂಡು ಆ ಸಮಯ, ಆ ಕಷ್ಟದ ಸಮಯ ಏನೇ ಇದ್ರೂ ಅದೊಂದು ಚೂರು 1-2 ದಿನ ತಡೆದು ಮತ್ತೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋದು ಇಲ್ಲಿ ಸೂಚನೆ ಕೊಡ್ತಾ ಇದೆ. ಹಾಗೆ ಇಲ್ಲಿ ವಾಲ್ ಬರ್ತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ದಯವಿಟ್ಟು ಇಲ್ಲಿ ನೋಡಿ 7 ಆಫ್ ಕಪ್ಸ್ ನೋಡಿದಾಗೆ ಸಂಬಂಧಗಳಲ್ಲಿ ಸ್ಟಾರ್ಟಿಂಗಲ್ಲಿ ಈ ವಾರ ಆಷಾಢ ಮಾಸ ಬರ್ತಾ ಇದ್ದ ಹಾಗೆಯೇ ಸ್ಟಾರ್ಟಿಂಗಲ್ಲೇ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ನಿಮ್ಮ ಬಗ್ಗೆ ಯಾರೋ ತಪ್ಪಾಗಿ ತಿಳ್ಕೊಳ್ಳೋದು ಅಥವಾ ಬೇರೆಯವ್ರ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಳ್ಳೋದು, ಈ ಥರದ್ದೆಲ್ಲ ನಡೆಯುವಂಥ ಸಾಧ್ಯತೆ ಇದೆ. ದಯವಿಟ್ಟು ತಾಳ್ಮೆಯಿಂದ ಇರಿ. ಎಂಡ್ ಆಫ್ ದಿ ಮಂತ್ ಅದು ಏನಾಗ್ಬಿಡುತ್ತೆ, ಸಂಬಂಧಗಳಲ್ಲಿ ಏನೇ ಕಿರಿಕಿರಿ ಆಗಿರ್ಬೋದು, ಏನೇ ಆಗಿರ್ಬೋದು ಮತ್ತೆ ಸರಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನೀವು ಆಸ್ಪದ ಮಾಡ್ಕೊಡೋದಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗಲ್ಲಿ ಒಂದು ವಾರ ಯಾರ ಜೊತೆ ಮಾತಾಡಬೇಕಾದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ಯಾರ ಜೊತೆ ಏನೇ ವಿಚಾರನ ಓಪನ್ ಅಪ್ ಆಗಿ ಹೇಳ್ಕೊಳ್ಳೋದಕ್ಕೆ ಹೋದ್ರೂ ಕೂಡ ನಿಮ್ಮ ಪರ್ಸ್ನಲ್ ವೈಯಕ್ತಿಕ ವಿಚಾರಗಳನ್ನು ಅದನ್ನು ಕೂಡ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ ಅನ್ನುವಂತಹ ಸೂಚನೆಯಲ್ಲಿ ಕೊಡ್ತಾ ಇದೆ. ಓಕೆ, ಆಷಾಢ ಮಾಸದ ಆಫರ್ 999ಗೆ ಅತ್ತರ್ ಸಿಗ್ತಾ ಇದೆ. ಇದರಲ್ಲಿ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಮತ್ತು ಸಿಲ್ವರ್ 2 ಕೂಡ ಇರುತ್ತೆ. ಸೊ ಇದು ಯಾರಿಗೆಲ್ಲ ಬೇಕು ಬೇಗ ಬೇಗ ಬೈ ಮಾಡ್ಕೊಳ್ಬೇಕಾಗತ್ತೆ. ಶುಕ್ರನ ಆ್ಯಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದಂಥ, ಯಾಕೆಂದರೆ ಇದನ್ನು ಅಪ್ಲೈ ಮಾಡಿದಂಥವ್ರು ಬಹಳಷ್ಟು 2 ದಿನಕ್ಕೆ 3 ದಿನಕ್ಕೆಲ್ಲ ರಿಸಲ್ಟ್ ನೋಡಿರುವಂಥದ್ದು, ಹಾಗೆ ಸಡನ್ ಲಕ್ ಕ್ರಿಯೇಟ್ ಆದಂಥದ್ದು, ಸಡನ್ ಲಾಟ್ರೀಸ್ಗಳು ಬಂದಿರುವಂಥದ್ದು ಮೆಸೇಜ್ಗಳನ್ನೆಲ್ಲ ಹಾಕಿದ್ದೀರಿ. ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಲಾಭನ ನೋಡಿರುವಂಥವ್ರು, ಅನ್ಎಕ್ಸ್ಪೆಕ್ಟೆಡ್ ಮನಿಗಳನ್ನು ಕೂಡ ಇದನ್ನು ಬೈ ಮಾಡಿದವರು ಕೂಡ ಅದನ್ನು ಮೆನ್ಷನ್ ಮಾಡಿದಿರಿ ಮೆಸೇಜ್ಗಳಲ್ಲಿ. ಸೊ ನಿಮಗೂ ಕೂಡ ಆ ಥರದ್ದೊಂದು ಅನುಭವ ಆಗಲಿ. ಹಾಗೆ ಲಕ್ಸುರಿ ಲ್ಯಾವಿಶ್ ಏನಾದರೂ ನೀವು ನೋಡಬೇಕು ಅನ್ನೋದಾದರೆ ನೀವು ಇದನ್ನು ಬೈ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಮೊದಲನೆಯ ಕಾರ್ಡ್ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಆಷಾಢದ ಮಾಸದಲ್ಲಿ ಯಾವ ಮುನ್ಸೂಚನೆ ನಿಮಗೆ ಕೊಡ್ತಾ ಇದೆ, ಆಷಾಢ ಮಾಸದ ಅನುಭವ ಆಗಿರ್ಬೋದು, ಆಷಾಢ ಮಾಸದಲ್ಲಿ ಏನೆಲ್ಲ ಆಗುವಂತಹ ಸಾಧ್ಯತೆಗಳಿದೆ ನೋಡ್ತಾ ಹೋಗೋಣ. ಯಾವ ಮುನ್ಸೂಚನೆ ಕೊಡ್ತಾ ಇದೆ ಆಷಾಢ ಮಾಸದ ಅಮಾವಾಸ್ಯೆ ಕಳೆದ ನಂತರದಲ್ಲಿ, ಆಷಾಢ ಮಾಸ ಹೇಗಿರುತ್ತೆ ಅನ್ನುವಂತಹ ರೀಡಿಂಗ್ ಇವತ್ತು ನೋಡ್ತಾ ಹೋಗೋಣ. 6 ಆಫ್ ಪೆಂಟಿಕಲ್ಸ್. ವಾವ್, ಸ್ವಲ್ಪ ದಾನ ಧರ್ಮಗಳನ್ನು ಮಾಡಿ, ಹಣಕಾಸು ನಿಮಗೆ ಬರಬೇಕು. ಹಾಗೆ ಯಾವುದೋ ಒಂದು ಸಾಲ ಸಮಸ್ಯೆಗಳಲ್ಲೂ ಕೂಡ ನೀವು ಎದುರಿಸ್ತಾ ಇದ್ದೀರಿ. ದಯವಿಟ್ಟು ಈ ಮಾಸದಲ್ಲಿ ಒಂದಷ್ಟು ದಾನ ಧರ್ಮಗಳನ್ನು ಮಾಡಿ. ವಯಸ್ಸಾದಂಥವರು ದೇವಸ್ಥಾನದ ಮುಂದೆ ಕೂತ್ಕೊಂಡಿದ್ರೆ ಛತ್ರಿಗಳನ್ನು ಕೊಡಿ. ಆ ಛತ್ರಿಗಳನ್ನ ಕೊಡೋದ್ರಿಂದ ಕೇತು ಏನಿದೆ ಭಾಳಷ್ಟು ಕನ್ಫ್ಯೂಷನ್, ತುಂಬ ತಲೆ ಕೆಡಿಸುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಹುಚ್ಚಿಡಿಯೋಷ್ಟು ಸಮಸ್ಯೆಗಳು ಬರುವಂಥದ್ದು, ಇದೆಲ್ಲ ಏನಿರುತ್ತಲ್ಲ ತುಂಬ ಏನೇನೆಲ್ಲ ಥಿಂಕ್ ಮಾಡ್ತೀರಿ, ಓವರ್ ಥಿಂಕ್ ಮಾಡ್ತೀರಿ, ಹುಚ್ಚರ ರೀತಿಯಲ್ಲಿ ಆಡುವಂಥದ್ದು, ಇದೆಲ್ಲನೂ ಕಮ್ಮಿ ಆಗುತ್ತೆ. ಸೊ ನಾನೇನು ಹೇಳ್ತೀನಿ, ದೇವಸ್ಥಾನದ ಮುಂದೆ ಯಾರಾದರೂ ಕೂತಿದ್ರೆ ಅಂಥವ್ರಿಗೆ ಛತ್ರಿಯನ್ನು ಕೊಡುವಂಥದ್ದು, ವಯಸ್ಸಾದಂಥವ್ರು ಕಪ್ಪು ಛತ್ರಿಗಳನ್ನು ಕೊಡುವಂಥದ್ದು ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ದಾನ ಧರ್ಮ ಮುಖ್ಯ. ಅನ್ನದಾನನೋ ಅಥವಾ ಅನ್ನದಾನಕ್ಕೆ ಒಂದು ಭಾಗ ಕೊಡುವಂಥದ್ದು, ಈ ಥರದ್ದೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ತುಂಬ ಬ್ಲಾಕೇಜಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಸರಾಗವಾಗಿ ಓಪನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಬ್ಯಾಲೆನ್ಸ್ ಮಾಡುವಂತಹ ಕೆಪಾಸಿಟಿ ಈ ಮಂತಲ್ಲಿ ಬರುವಂಥ ಸಾಧ್ಯತೆ ಇದೆ. ಬರೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗತ್ತೆ, ಸ್ವಲ್ಪ ದಾನ ಧರ್ಮಗಳನ್ನು ಮಾಡಿ. ಅಮಾವಾಸ್ಯೆ ದಿನನೋ ಅಥವಾ ಯಾವುದೋ ಒಂದು ಅನ್ನದಾನ ಎಲ್ಲಾದರೂ ನಡೀತಿದ್ರೆ ಅಲ್ಲಿ ನಿಮಗೆ ನಾನು ಹೇಳೋದು 1000 ಲಕ್ಷನೇ ಕೊಡಿ ಅಂತ ಅಲ್ಲ. 101 ರೂಪಾಯಿಗಂತೂ ನಿಮಗೇನು ಕಮ್ಮಿ ಇಲ್ಲ. 101 ರೂಪಾಯಿ ಕೊಡುವಂಥದ್ದು, ಅಥವಾ ಹಸ್ದಂಥ ವ್ಯಕ್ತಿಗಳಿಗಾಗಲಿ ಶ್ವಾನಗಳಿಗಾಗಲಿ ಬಿಸ್ಕೆಟ್ ಹಾಕುವಂಥದ್ದು, ರೊಟ್ಟಿ ಕೊಡುವಂಥದ್ದು, ಈ ಥರದ್ದೆಲ್ಲ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಮನಿ ಬ್ಲಾಕೇಜ್ ಓಪನ್ ಆಗುತ್ತೆ ಅನ್ನೋದು ನಾನು ಇಲ್ಲಿ ಹೇಳ್ಬೋದು. ಹಾಗೆ ಇಲ್ಲಿ
ಎಂಪ್ರೆಸ್ ಕಾರ್ಡ್ ಬರೆದಿದೆ, ಅದ್ಭುತವಾದಂತಹ ರೀಡಿಂಗ್ ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಎಂಪ್ರೆಸ್ ಮೇಜರ್ ಕಾರ್ಡಲ್ಲಿ ಬಹಳಷ್ಟು ಅದ್ಭುತವಾದಂತಹ ಕಾರ್ಡ್. ನಿಮಗೆ ಈ ಮಂತಲ್ಲಿ ಬಹಳಷ್ಟು ಸಮೃದ್ಧಿಯನ್ನು ನೀವು ನೋಡ್ತೀರಿ ಅಂತ ಹೇಳಿ, ಬಹಳಷ್ಟು ಸಂತೋಷದ ವಿಚಾರಗಳನ್ನು ನೋಡ್ತೀರಿ. ಬಿಸ್ನೆಸ್ ವಿಚಾರದಲ್ಲಿ ನೀವು ನೋಡೋದಾದರೆ ಲಾಭಗಳನ್ನು ಪಡಿತೀರಿ. ಮದುವೆಯಾಗಿ ಹೊಸದಾಗಿದೆ, ಇನ್ನೂ ಪ್ರೆಗ್ನೆನ್ಸಿ ವಿಚಾರ ಗೊತ್ತಿಲ್ಲ ಅನ್ನೋದಾದರೆ ಪ್ರೆಗ್ನೆನ್ಸಿ ವಿಚಾರ ಆಗುವಂತಹ ಸಾಧ್ಯತೆಗಳಿದೆ. ಹಾಗೆ ಬಹಳಷ್ಟು ದಿನಗಳಿಂದ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದೆ ನಾನು ಪ್ರೆಗ್ನೆನ್ಸಿ ಬಗ್ಗೆ. ಆ ಸಿಹಿ ಸುದ್ದಿ ಈ ಆಷಾಢದಲ್ಲಿ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಒಂದು ಫಲಭರಿತ ತಿಂಗಳು ಅಂತಲೇ ಹೇಳ್ಬೋದು. ಏನಕ್ಕೂ ಕಮ್ಮಿ ಇಲ್ಲದೆ ಇರುವಂತಹ ತಿಂಗಳು ನಿಮಗಿದು ಅಂತಲೇ ಹೇಳ್ಬೋದು. ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದಷ್ಟು ಮನೆಗಳಲ್ಲಿ ಓಡಾಟಗಳು ಜಾಸ್ತಿ ಅಂತಲೇ ಹೇಳ್ಬೋದು. ಓಡಾಟಗಳು ಜಾಸ್ತಿ. ಹಾಗೆ ಕೆಲವೊಂದು ವಿಚಾರಕ್ಕೆ ಆಗದೇ ಇರುವಂತಹ ವಿಚಾರ, ಅಯ್ಯೋ ಆಗದೇ ಇಲ್ಲ ಅಂತ ಹೇಳಿ ಹೋಪ್ ಬಿಟ್ಟು ಕೂತ್ಕೊಂಡಿದ್ರಿ, ಇಲ್ಲ ನಾನು ಯಾಕೆ ಆಗಲ್ಲ ಇದ್ರ ಕಡೆ ಈ ವಿಚಾರವಾಗಿ ಗಮನ ಹರಿಸಬೇಕು ಅನ್ನುವಂತಹ ಮಂತ್ ಇದಾಗಿದೆ. ಸ್ವಲ್ಪ ಒಂದಷ್ಟು ಆ್ಯಕ್ಷನ್ಸ್ಗಳನ್ನ ತಗೊಳ್ತೀರಿ. ಜಾಗ ಬದಲಾವಣೆಗಳು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಇಲ್ಲಿ ಜಾಗ ಬದಲಾವಣೆಗಳು ಕೂಡ ಇದೆ. ಹಾಗೆ ದೇವಸ್ಥಾನಗಳಿಗೆ ಹೋಗುವಂತಹ ಟೈಮ್ ಕೂಡ ಇದೆ. ಏಕೆಂದರೆ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಎಷ್ಟು ದೇವಿಯನ್ನು ಆರಾಧನೆ ಮಾಡ್ಕೊಳ್ತೀರಿ ಅಷ್ಟು ಒಳ್ಳೆಯದು. ಇಲ್ಲಿ ದೇವಿಯ ಅನುಗ್ರಹನೂ ಕೂಡ ನಿಮಗೆ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ದೇವಿಯ ದರ್ಶನಗಳನ್ನು ಕೂಡ ಈ ಮಂತಲ್ಲಿ ನೀವು ಪಡಿತೀರಿ ಅಂತಲೂ ನಾನು ಹೇಳ್ಬೋದು. ಪೇಜ್ ಆಫ್ ಸಾರ್ಟ್ಸ್ ಬಂದಿದೆ. ಕೆಲವೊಂದು ಸಲ ಮನಸ್ಸಿಗೆ ಬಂದಂಗೆ ಅಥವಾ ಮೈಂಡ್ಗೆ ಬಂದ ಹಾಗೆ ಮಾತನಾಡಿಬಿಡ್ತೀರಿ, ಅಥವಾ ಹಿರ್ತವಾಗಿ ಏನಾದರೂ ಹೇಳಿಬಿಡುವಂಥದ್ದು, ಅಥವಾ ಅಲ್ಲದೆ ಇರೋದನ್ನು ಸಡನ್ನಾಗಿ ಮೈಂಡಿಗೆ ತೊಗೊಂಡ್ಬಿಡುವಂಥದ್ದು, ಇದು ಎಲ್ಲನೂ ಕೂಡ ನಡೀತಾ ಇರುತ್ತೆ. ಬಟ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಮೈಂಡ್ ಫ್ಲಿಕ್ಚುಯೇಟ್ ಆಗುವಂಥದ್ದು, ಸಿಟ್ಟು ಬರುವಂಥದ್ದು, ಕೋಪ ಬರುವಂಥದ್ದು, ಅಥವಾ ಯಾವುದೋ ಬಗ್ಗೆ ಸಡನ್ನಾಗಿ ರಿಯಾಕ್ಟ್ ಮಾಡಿಬಿಡುವಂಥದ್ದು, ಈ ಥರದ್ದೆಲ್ಲ ಮಾಡ್ತಿದ್ರಿ. ದಯವಿಟ್ಟು ಸ್ವಲ್ಪ ಮೈಂಡನ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಇನ್ನು 4 ಆಫ್ ವಾಂಡ್ಸ್. ವಾವ್, ಮನೆಯಲ್ಲಿ ಬಹಳಷ್ಟು ಸಂತೋಷದ ವಾತಾವರಣ ಆಷಾಢ ಕಳೀತಾ ಇದ್ದ ಹಾಗೆ ಕೆಲಸದ ವಿಚಾರದಲ್ಲಿ ಏನಾದರೂ ಪ್ರಮೋಷನ್ಸ್ ಇನ್ನೊಂದು ಮತ್ತೊಂದು ನೋಡ್ತಾ ಇದ್ದರೆ ಅಲ್ಲೂ ಕೂಡ ಕೆಲಸದ ವಾತಾವರಣಗಳು ಕೂಡ ಬದಲಾಗುವಂತಹ ಸಾಧ್ಯತೆ. ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ನೀವು ಎದುರು ನೋಡ್ತಾ ಇದ್ದರೆ, ಮದುವೆ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸದ ವಿಚಾರ ಆಗಿರಬಹುದು, ಬಿಸ್ನೆಸ್ ವಿಚಾರ ಆಗಿರ್ಬೋದು, ಅದರಲ್ಲೆಲ್ಲನೂ ಕೂಡ ಜಯ ಇದೆ ಈ ಮಂತ್ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಕೆಲವು ಮದುವೆಗಳಿಗೆ ಅಟೆಂಡ್ ಆಗುವಂತಹ ಸಾಧ್ಯತೆಗಳು ಆಷಾಢ ಮಂತ್ ಕಳೆದ ಮೇಲೆ, ಯಾಕೆಂದರೆ ಔಟ್ಕಮ್ ಕಾರ್ಡ್ ಬಂದಿರೋದ್ರಿಂದ ಮದುವೆಗಳಿಗೆ ಅಟೆಂಡ್ ಆಗ್ತೀರಿ ಅಂತ ಹೇಳಿ ತೋರಿಸುತ್ತೆ. ಯಾವುದೋ ಒಂದು ಸಂಭ್ರಮದ ವಾತಾವರಣದಲ್ಲಿ ಎಲ್ಲರೂ ಕೂಡ ಸಿಗುವಂಥದ್ದು, ಅಥವಾ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಕೂಡ ಬರುವಂಥದ್ದು, ಸೇರುವಂಥದ್ದು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಟೀ ಲೀಫ್ ಮೆಸೇಜ್ ಏನು ಕೊಡ್ತಾ ಇದೆ ನೋಡೋಣ ನಿಮ್ಮ ವಿಚಾರವಾಗಿ. ಟೀ ಲೀಫ್ ಮೆಸೇಜ್ ಏನು ಕೊಡ್ತಾ ಇದೆ, ಏನು ಮೆಸೇಜ್ ಕೊಡ್ತಾ ಇದೆ ಆಷಾಢ ಮಂತಲ್ಲಿ ಏನು ಬರುತ್ತೆ ಅನ್ನುವಂಥದ್ದು ನೋಡೋಣ. ಪಿನ್, ನ್ಯೂ ಜಾಬ್, ನ್ಯೂ ಕೆರಿಯರ್. ನಾನು ಹೇಳಿದ್ನಲ್ಲ, ಯಾರಾದ್ರು ಕೆಲಸಕ್ಕೆ ನೋಡ್ತಾ ಇದ್ದರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಕೆಲಸದವರು ಕೆಲಸಕ್ಕೆ ಏನಾದ್ರು ನೋಡ್ತಾ ಇದ್ದರೆ ಕೆಲಸ ಸಿಗುವಂತಹ ಸಾಧ್ಯತೆಗಳಿದೆ. ಹೊಸ ಕೆಲಸ, ಹೊಸ ಜಾಬ್, ಹೊಸ ಕೆರಿಯರ್ ಲೈಫ್ನ ಶುರು ಮಾಡ್ತೀರಿ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಆಷಾಢ ಕಳೀತಾ ಇದ್ದ ಹಾಗೆ. ದಿ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಸಿಚುವೇಶನ್ ಈಸ್ ಓವರ್. ನೀವು ಯಾವ ಸಮಸ್ಯೆಯಿಂದ ಎದುರಿಸ್ತಾ ಇದ್ರಿ ಅಥವಾ ಎದುರಿಸ್ಬೇಕಾಗುತ್ತೇನೋ ಇಂಥ ಸಮಸ್ಯೆ ಅಂತ ಏನಾದ್ರು ಅಂದ್ಕೊಂಡಿದ್ರೆ ಅದರಿಂದ ಹೊರಗಡೆ ಬರ್ತೀರಿ ಅನ್ನುವಂಥದ್ದು ಮುಗಿಯುತ್ತೆ. ಈ ಮಂತಲ್ಲೇ ಎಲ್ಲ ಮುಗಿಯುತ್ತೆ ಅಂತ. ಸೊ ತುಂಬ ದಿವಸದಿಂದ ಯಾವುದೋ ಒಂದು ಸಮಸ್ಯೆ, ಯಾವುದೋ ಒಂದು ಗೊಂದಲದಲ್ಲಿ, ಯಾವುದೋ ಒಂದು ತಲೆನೋವಿನಲ್ಲಿ ನೀವೇನಾದರೂ ಇದ್ದರೆ ಅದು ಕೂಡ ಸರಿ ಹೋಗುವ ಸಾಧ್ಯತೆಗಳು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಆ್ಯನ್ ಎಕ್ಸೈಟಿಂಗ್ ಈವೆಂಟ್ ಅಂತ ಹೇಳಿ ನಾನು ಹೇಳಿದ್ನಲ್ಲ, ಮದುವೆ ಕಾರ್ಯಗಳಿಗೆ ಅಲ್ಲಿ ಇಲ್ಲಿ ಓಡಾಟಗಳು ಜಾಸ್ತಿ ಇರುತ್ತೆ ನಿಮ್ಮದು ಅಂತ ಹೇಳಿ. ಸೊ ನಿಮಗೆ ಒಂದಷ್ಟು ಎಕ್ಸೈಟ್ಮೆಂಟು, ಈ ಮಂತಲ್ಲಿ ರೆಡಿ ಆಗಬೇಕು, ಅವ್ರಿಗಿಂತ ಚೆನ್ನಾಗಿ ನಾನು ರೆಡಿ ಆಗಬೇಕು, ಇವ್ರಿಗಿಂತ ಚೆನ್ನಾಗಿ ನಾನು ರೆಡಿ ಆಗಬೇಕು, ಈ ಥರದ್ದೆಲ್ಲನೂ ಕೂಡ ಒಂದಷ್ಟು ಅನುಭವಗಳು ಈ ತಿಂಗಳಲ್ಲಿ ಪಡಿತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಥರ್ಡ್ ಸ್ಟೋನ್ ಇರುವ ಕಾರ್ಡ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆಷಾಢ ಮಾಸದಲ್ಲಿ ಯಾವೆಲ್ಲ ಬದಲಾವಣೆಗಳು ಬರುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವೆಲ್ಲ ಬದಲಾವಣೆ ಬರ್ತಾ ಇದೆ, ಯಾವೆಲ್ಲ ಎಚ್ಚರಿಕೆಯ ಮುನ್ಸೂಚನೆ. ಇದೇ ವರ್ಷದಲ್ಲಿ ಯಾವುದೋ ಒಂದು ಕಡಿಮೆ ಸಮಯದಲ್ಲಿ ಬಿಸ್ನೆಸ್ ಕ್ಲಿಕ್ ಆಗುವಂಥದ್ದು ಕೂಡ ಇದೆ, ಅಥವಾ ಅದ್ಭುತವಾದಂತಹ ಸಮಯ ನಿಮ್ದು ಆಗಿದೆ ಅಂತ ಹೇಳಿ ನಾನಿಲ್ಲಿ ನೋಡ್ಬೋದು. ಪ್ರೊಟೆಕ್ಟಿವ್ ಆಗಿದ್ದೀರಿ, ಪ್ರೊಟೆಕ್ಟಿವ್ ಆಗಿ ಇನ್ನೂ ಕೂಡ
ಪ್ರೊಟೆಕ್ಟಿವ್ ಆಗಿರಬೇಕಾಗತ್ತೆ. ಯಾರು ಹೇಗೆ ಏನು ಅನ್ನುವಂತಹ ಸಂದರ್ಭಗಳು ತಿಳ್ಕೊಳ್ಳೋವಂಥ ಟೈಮ್ ಕೂಡ ಬಂದುಬಿಟ್ಟಿದೆ ನಿಮಗೆ. ಸೊ ಹಾಗಾಗಿ ಈ ಹಿಂದೆ ಭಾಳಷ್ಟು ದುಡುಕ್ತಿದ್ರಿ, ಈಗ ಬಹಳಷ್ಟು ಜಾಣತನದಿಂದ ಜೀವನ ಮಾಡ್ತೀರಿ ಅನ್ನೋದು ಇಲ್ಲಿ ಇದೆ. ಸನ್ ಕಾರ್ಡ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ಅದ್ಭುತ. ಇಲ್ಲಿ ಬೆಳಗ್ಗೆ ಎದ್ದು ಸೂರ್ಯನ ನಮಸ್ಕಾರ ಮಾಡ್ಕೊಳ್ಳೋದು, ಬೆಳಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯನ ಸಮರ್ಪಣೆ ಮಾಡೋದು, ಇದರಿಂದ ಹೆಸರು ಕೀರ್ತಿಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ನಿಮಗೆ. ಸೊ ಆದ್ರೂ ಕೂಡ ಈ ಕಾರ್ಡ್ ಯಾರು 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಬಹಳಷ್ಟು ಹೆಸರು ಮಾಡುವಂಥದ್ದು, ಹಾಗೆ ಒಂದು ಒಳ್ಳೆಯ ಪೊಸಿಷನ್ಗೆ ನೀವು ಹೋಗುವಂಥದ್ದು ಕೂಡ ಈ ಆಷಾಢ ಕಳೀತಾ ಇದ್ದ ಹಾಗಿದೆ. ಹಾಗೆ ಆಷಾಢ ಮಾಸ ಬರ್ತಿದ್ದ ಹಾಗೆಯೇ ಏನೋ ಒಂಥರ ಜನಕ್ಕೆ ತುಂಬ ಅಟ್ರಾಕ್ಟಿವ್ ಆಗುವಂತಹ ರೀತಿಯಲ್ಲಿ, ನಿಮ್ಮ ಮಾತುಗಳನ್ನು ಕೇಳುವಂತಹ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ತೀರಿ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಸುತ್ತ ಹೆಂಗೆ ಅಂತ ಹೇಳಿದ್ರೆ ನಿಮ್ಗೆ ಹೊಗಳೋರು ಇದ್ದಾರೆ, ತೆಗಳೋರು ಇದ್ದಾರೆ, ನಿಮಗೆ ಆಗೋರು ಇದ್ದಾರೆ, ಆಗದೆ ಇರೋರು ಇದ್ದಾರೆ. ಬಟ್ ಆದರೆ ಹೆದರಿಕೆ ಬೇಡ. ಆಗೋರ್ಗೂ ಆಗದೇ ಇರೋರ್ಗೂ, ಒಳ್ಳೇದು ಬಯಸೋರ್ಗೂ ಕೆಟ್ಟದ್ದು ಬಯಸೋರ್ಗೂ ಕೂಡ ಯಾವುದೇ ರೀತಿ ಭೇದ ಭಾವಗಳನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ ಹೇಳಿದ್ನಲ್ಲ, ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹ್ಯಾಮಟೈಟ್ ಹಾಕ್ಕೊಳ್ಳೋದು, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ನಮ್ಮ ಜೊತೆಗೆ ಒಳ್ಳೆಯ ಜನಗಳು ಇರ್ತಾರೆ, ಕೆಟ್ಟ ಜನಗಳು ಇರ್ತಾರೆ. ನಾವು ಹಂಗಂತ ಕೆಟ್ಟ ಜನ ಬರ್ತಿದ್ದ ಹಾಗೆ ಓಡೋಗೋದಕ್ಕಾಗೋದಿಲ್ಲ, ಅಥವಾ ಒಳ್ಳೆ ಜನ ಬರ್ತಾ ಇದ್ದ ಹಾಗೆ ನಾವು ಅವ್ರನ್ನ ಮುದ್ದಾಡೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲರಲ್ಲೂ ಕೂಡ ಒಂದೇ ರೀತಿ ಸಮನಾಗಿ ಕಾಣ್ತಾ ಬನ್ನಿ. ನಿಮ್ಗೆ ಗೊತ್ತಾಗತ್ತೆ, ಇನ್ನೂ ಕೂಡ ಅರ್ಥ ಆಗುತ್ತೆ ಈ ಮಂತ್ನಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಇದೆಲ್ಲನೂ ಕೂಡ ಅರ್ಥ ಮಾಡ್ಕೊಳ್ಳುವಂತಹ ಟೈಮ್ ನಿಮ್ಗೆ ಬಂದಿದೆ ಅಂತಲೇ ತೋರಿಸುತ್ತೆ. ಸೊ ಇಲ್ಲಿ ನಿಮ್ಮ ಏನಿದೆಯಲ್ಲ, ಒಂದಷ್ಟು ನಿಮಗೆ ಹೊಗಳಿಕೆನೋ ಅಥವಾ ನೀವು ಯಾವುದೋ ಒಂದು ಪೊಸಿಷನ್ಗೆ ಹೋಗ್ತಾ ಇರೋದು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದ್ದ ಹಾಗೆ ಬಹಳಷ್ಟು ಜನ ನಿಮ್ಮನ್ನು ತಿರುಗಿ ನೋಡುವಂತಹ ಸಾಧ್ಯತೆಗಳು ಕೂಡ ಈ ಮಂತಲ್ಲಿದೆ. ಸುಮ್ಮನೆನಾದರೂ ನಿಮ್ಮ ಲೈಫಲ್ಲಿ ಏನು ನಡೀತಿದೆ, ಅಥವಾ ನಿಮ್ಮ ಮುಂದಿನ ಹೆಜ್ಜೆ ಏನು, ಮುಂದಿನ ನಡೆ ಏನು ಅನ್ನುವಂತಹ ವಿಚಾರವಾಗಿ ಕಣ್ಣು ಹಾಕುವಂಥದ್ದು ಕೂಡ ಇದೆ. ಸೊ ನಿಮ್ಗೆ ಗೊತ್ತಿದೆ ಯಾರು ಹೇಗೆ ಏನು ಅನ್ನೋದು ನೀವು ಅರ್ಥ ಮಾಡ್ಕೊಳ್ತೀರಿ. ಬಟ್ ಆದರೂ ಕೂಡ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಳಿ ಅಂತಲೇ ಹೇಳ್ಬೋದು. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಚಾರವಾಗಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ಗಳನ್ನ ನೀವು ಫೇಸ್ ಮಾಡಿದ್ರಿ, ಸುಧಾರಿಕೆ ಆಗುವಂತಹ ಟೈಮ್ ಇದೆ. ಹೌದು, ಬಹಳಷ್ಟು ಸಿಚುವೇಶನ್ಸ್ಗಳನ್ನ ನೀವು ಫೇಸ್ ಮಾಡ್ಕೊಂಡು ಬಂದಿದ್ದೀರಿ. ಇದು ಹೀಗೆ ಇರುತ್ತೆ ಅಂತ ನೀವೇನಾದರೂ ಅಂದ್ಕೊಳ್ಳೋದಕ್ಕೆ ಹೋದರೆ ಅದು ಸರಿ ಹೋಗುವಂತಹ ಸಾಧ್ಯತೆ ಇದೆ. ಬಟ್ ಹಣಕಾಸಿನ ವಿಚಾರದಲ್ಲಿ ಈ ಮಂತಲ್ಲಿ ಭಾಳಷ್ಟು ಸುಧಾರಿಕೆ ಕಾಣ್ತೀರಿ ಅಂತಲೇ ಇದೆ. ಹಾಗೆ ಪಿತ್ರಾರ್ಜಿತವಾಗಿ ಏನಾದರೂ ಬರಬೇಕು, ಅಥವಾ ತಂದೆ ಕಡೆಯಿಂದನೋ ತಾಯಿ ಕಡೆಯಿಂದನೋ ಏನಾದರೂ ಹಣಕಾಸಿನ ವಿಚಾರಗಳಲ್ಲಿ ಒಂದು ಹೆಜ್ಜೆನ ಇಡಬೇಕು ಅನ್ನೋದಾದರೆ ಅದು ಕೂಡ ಈ ಮಂತಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮ್ಮ ತಂದೆಯನ್ನು ಅಥವಾ ತಾಯಿಯನ್ನು ಭೇಟಿಯಾಗುವಂತಹ ಟೈಮ್, ಅಥವಾ ಅವ್ರ ಕೈಯಿಂದ ನಿಮಗೆ ಒಂದಷ್ಟು ಹಣ ಸಿಗುವಂತಹ ಟೈಮ್ ಕೂಡ ಇದಾಗಿದೆ, ಈ ಮಂತ್ ಇದೆ ಅಂತ ಹೇಳಿ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ದಯವಿಟ್ಟು ಏನೇ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ಹಣ ಬಂದಾಗ ಆಗಿರ್ಬೋದು, ಹೆಸರುಗಳು ಬಂದಾಗ ಆಗಿರ್ಬೋದು, ಅಥವಾ ಜನಗಳು ನಿಮ್ಮ ಜೊತೆಗೆ ಇದ್ದಾಗ ಆಗಿರ್ಬೋದು, ಜವಾಬ್ದಾರಿಗಳನ್ನು ದಯವಿಟ್ಟು ಮರೆಯೋದಕ್ಕೆ ಹೋಗಬೇಡಿ. ಇಲ್ಲಿ ಏನು ಮಾಡಿಬಿಡ್ತೀರಿ ಅಂತ ಹೇಳಿದ್ರೆ, ಭಾಳಷ್ಟು ನಿಮ್ಗೆ ಏನಾದರೂ ಹೊಗಳಿ ಅಟ್ಟಕ್ಕೇರಿಸ್ಬಿಟ್ರಿ ಅಂತ ಹೇಳಿದ್ರೆ ಆ ಜವಾಬ್ದಾರಿಗಳನ್ನು ಮರೆತು ಬಿಡ್ಬೋದು, ಯಾವುದೋ ಗುಂಗಲ್ ತೇಲ್ ಬಿಡುವಂಥದ್ದು ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಚ್ಚರಿಕೆಯಿಂದ ಜೀವನ ಮಾಡಬೇಕಾಗತ್ತೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಡಮ್ಮಿ ಥರ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಹೊಗಳಿದ್ ಬಿಟ್ಟಿದ ತಕ್ಷಣವೇ ಅವರೇ ಎಲ್ಲ, ಅಥವಾ ಅವರಿಂದನೇ ಎಲ್ಲ ಅನ್ನುವಂತಹ ರೀತಿಯಲ್ಲಿ ನೀವೇನಾದ್ರು ಥಿಂಕ್ ಮಾಡುವಂಥದ್ದು, ಅಥವಾ ಅಯ್ಯೋ ಸಾಕಪ್ಪ ಇಷ್ಟು ಹೆಸರು ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಅನ್ನುವಂತಹ ಏನು ಸಾಕು ಅನ್ನೋ ಮನೋಭಾವಕ್ಕೆ ಬರುವಂಥದ್ದು. ದಯವಿಟ್ಟು ಇದನ್ನೆಲ್ಲ ತೆಗೆದುಹಾಕಿ. ಇನ್ನೂ ಕೂಡ ಜವಾಬ್ದಾರಿ ತೊಗೊಳ್ಬೇಕಾಗತ್ತೆ. ಹಾಗೆ ನಿಮ್ಮನ್ನು ನೀವು ಪ್ರೊಟೆಕ್ಟಾಗಿ ಇಟ್ಕೊಳ್ಬೇಕಾಗತ್ತೆ. ಕೆಲವೊಂದು ಸಲ ಏನೇ ಒಳ್ಳೇದು ಮಾಡ್ತಾ ಇದ್ರು, ಅಥವಾ ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಕೆಲವೊಂದು ಭಯಗಳು ಕಾಡ್ತಾ ಇರುತ್ತೆ. ದಯವಿಟ್ಟು ನೀವು ನಿಮ್ಮ ಮನಸ್ಸಿನಲ್ಲಿರುವಂತಹ ಭಯಗಳನ್ನು ತೆಗೆದು ಹಾಕಬೇಕಾಗತ್ತೆ ಅನ್ನುವಂಥ ಸೂಚನೆ. ಹೇಗಾಗುತ್ತೋ ಏನೋ, ಏನು ಮಾಡಿಬಿಡ್ತೀನೋ ಏನೋ, ಅಥವಾ ಅವರಿಂದ ಏನಾಗುತ್ತೋ ಇವರಿಂದ ಏನಾಗುತ್ತೋ, ಅಥವಾ ನನ್ನ ಜವಾಬ್ದಾರಿ ಅಥವಾ ನನ್ನ ಕೆಲಸ ನನ್ನ ವ್ಯಕ್ತಿತ್ವದ ಮೇಲೆ ಯಾರ್ದಾದ್ರೂ ಕಣ್ಣು ಬಿದ್ದುಬಿಡುತ್ತೇನೋ ಅನ್ನುವಂತಹ ಭಯ ಇರುತ್ತೆ. ನಾನು ಹೇಳಿದ್ದೀನಿ ಆಬ್ವಿಯಸ್ಲಿ, ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹೆಮಟೈಟ್ ಹಾಕ್ಕೊಳ್ಳಿ, ಅತ್ತರ್ನ ಹಾಕ್ಕೊಳ್ಳಿ, ಸಿಟ್ರಿನ್ನ ಹಾಕ್ಕೊಳ್ಳಿ, ಎಲ್ಲದೂ ಕೂಡ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಅದ್ಭುತವಾದಂತಹ ದೇವಿಯ ಆರಾಧನೆಯನ್ನು ಈ ಮಂತಿಂದ ಮಾಡ್ಕೊಳ್ತಾ ಹೋಗಿ. ಪ್ರತಿದಿನ ಆಕೆಯ ನಾಮಸ್ಮರಣೆಗಳನ್ನು ಮಾಡುವಂಥದ್ದು, ಪ್ರತಿದಿನ 108 ಬಾರಿ ಆಕೆಯ ಹೆಸರುಗಳನ್ನು ಹೇಳುವಂಥದ್ದು. ಯಾರ ಹೆಸರು ಹೇಳಬೇಕು ಮೇಡಮ್ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಶ್ರೀಮ್ ಅಂತನಾದರೂ ಹೇಳಿ, ಓಂ ದುಮ್ ದುರ್ಗಾಯೈ ನಮಃ ಅಂತ ಹೇಳಿ, ಪದ್ಮಾವತ್ಯೈ ನಮಃ, ಓಂ ಶ್ರೀಂ ಪದ್ಮಾವತ್ಯೈ ನಮಃ, ಈ ಥರದ್ದೆಲ್ಲ ಹೇಳ್ಕೊಳ್ತಾ ಹೋಗಿ. ಆಕೆಯನ್ನು ನೀವು ಕೂತ್ಕೊಂಡು ಪೂಜೆ ಮಾಡಬೇಕು ಅಂತಲೇ ಅಲ್ಲ, 3-4 ಭಾಗಗಳಿದೆ ಪೂಜೆ ಮಾಡೋದಕ್ಕೂ. ಮನಸ್ಸಿಂದ ಆಕೆ ನನ್ನ ಜೊತೆಗೆ ಇದ್ದಾಳೆ ಅನ್ನುವಂಥ ರೀತಿಯಲ್ಲಿ ಧ್ಯಾನ ಮಾಡೋದ್ರಿಂದನೂ ಕೂಡ ಆಕೆ ನಮ್ಮ ಜೊತೆಗೆ ಇರ್ತಾಳೆ. ನಮ್ಮ ಆರನೂ ಕೂಡ ಅಷ್ಟೇ ಅದ್ಭುತವಾಗಿ ಬದಲಾಗ್ತಾ ಹೋಗುತ್ತೆ.
ನಾವು ಎಷ್ಟು ಭಗವಂತನ ನಾಮಸ್ಮರಣೆ ಮಾಡ್ಕೊಳ್ತೀವೋ ಅಥವಾ ಎಷ್ಟು ಭಗವಂತನಿಗೆ ಹತ್ತಿರ ಆಗುವಂತಹ ರೀತಿಯಲ್ಲಿ ಒಳ್ಳೆ ಥರದಲ್ಲಿ ಒಳ್ಳೆತನದಲ್ಲಿ ನಾವು ಇರ್ತೀವೋ ಅಷ್ಟು ನಮ್ಮ ಫೇಸಲ್ಲಾಗಿರಲಿ ಅಥವಾ ನಮ್ಮ ಜೀವನದಲ್ಲಾಗಿರಲಿ ಚೈತನ್ಯವಾಗಿ ಕಾಣಿಸ್ತಾ ಇರ್ತೀವಿ. ಯಾರೇ ಹೋದ್ರೂ ಕೂಡ ನಮಗೆ ನಾವೇ ಇಲ್ಲಿ ನಾವು ಮಾಡ್ಕೊಳ್ತಾ ಇರುವಂತಹ ಪೂಜೆನೋ ಪುನಸ್ಕಾರಗಳು ಧ್ಯಾನನೋ ಜಪನೋ ನಮ್ಮನ್ನು ನಾವು ಸರಿಯಾಗಿ ಇಟ್ಕೊಳ್ಳೋದಕ್ಕೋಸ್ಕರ ನಾವು ಯಾವುದಾದ್ರೂ ರೂಪದಲ್ಲಿ ನಾವು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕೆಟ್ಟ ದಾರಿಯಲ್ಲಿ ಬೇಡ. ಯಾವುದೋ ಒಂದು ನಿಂಬೆಹಣ್ಣು ಮಂತ್ರಿಸೋದಂತೆ ಯಾವುದೋ ಒಂದು ನಿಂಬೆಹಣ್ಣಿಂದ ನಾನು ಆ ನಂತರದಲ್ಲಿ ಹೇಳ್ತೀನಿ. ನಿಂಬೆಹಣ್ಣಿಗೆ ಎನರ್ಜಿ ಇರುತ್ತೆ. ಅದು ಬಿಟ್ಟರೆ ನಿಂಬೆಹಣ್ಣನ್ನು ಒಳ್ಳೆಯದಕ್ಕೂ ಉಪಯೋಗಿಸ್ತಾರೆ, ಕೆಟ್ಟದಕ್ಕೂ ಉಪಯೋಗಿಸ್ತಾರೆ. ನಿಂಬೆಹಣ್ಣು ಮಂತ್ರಿಸೋರ ಹತ್ರ ಹೋಗೋದು ಅಥವಾ ಏನೇನೆಲ್ಲ ತೋರಿಸೋದನ್ನೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡಿ ಇನ್ನೊಬ್ರಿಗೆ ಏನೋ ಹಾಳು ಮಾಡಬೇಕು, ಇನ್ನೊಬ್ಬರಿಗೆ ಹಾಳಾಗುತ್ತೆ, ಅದು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಮನಸ್ಸು ಸರಿ ಇದ್ದರೆ ನಾವು ಮಾಡ್ತಿರುವಂತಹ ಪ್ರಾರ್ಥನೆ ಆಗಿರ್ಬೋದು ಅಥವಾ ನಾವು ಜಪಿಸ್ತಾ ಇರುವಂತಹ ಮಂತ್ರಗಳಾಗಿರ್ಬೋದು ಸರಿಯಾದ ರೀತಿಯಲ್ಲಿದ್ದರೆ ನಮಗೇನು ಬೇಕೋ ಭಗವಂತನೇ ಕೊಟ್ಬಿಡ್ತಾನೆ. ಸೊ ಹಾಗಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಒಂದಷ್ಟು ಸೇವ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಆಧ್ಯಾತ್ಮಿಕವಾಗೂ ಇರಿ ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಮ ಮೇಲೆ ಕಣ್ಗಳು ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಏನಾಗ್ತಾ ಇರುತ್ತೆ, ಭಯ ಆತಂಕಗಳು ಕಾಡುವಂಥದ್ದು, ಕೆಲವೊಂದು ಸಲ ಸ್ಟ್ರಕ್ ಆಗಿಬಿಡುವಂಥದ್ದು, ನಿಧಾನ ಆಗುವಂಥದ್ದು ಕೆಲಸಗಳು, ಅಥವಾ ನೀವು ಮೂಡ್ ಆನ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಾನು ಸೆಕೆಂಡ್ ಕಾರ್ಡಲ್ಲೇ ನಾನು ನೋಡೋದು, ನಿಮ್ಮ ಸುತ್ತ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಮನೇನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂದ ಕೂಡಲೇ ಹಾಕ್ಕೊಂಡು ಧೂಪ ದೀಪ ಎಲ್ಲ ಹಾಕ್ಬಿಡೋದಲ್ಲ. ಒಂದಷ್ಟು ಬಿಳಿ ಸಾಸಿವೆಗಳನ್ನು ಹಾಕ್ಕೊಳ್ಳುವಂಥದ್ದು ಮನೆ ಸುತ್ತಕ್ಕೆ, ಮನೆಯಲ್ಲಿ ಒಳ್ಳೆಯದನ್ನು ಹೇಳುವಂಥದ್ದು, ಡೈಲಿ ಹನುಮಾನ್ ಚಾಲೀಸ್ನ ಹೇಳುವಂಥದ್ದು, ಅಥವಾ ಯಾವುದಾದ್ರೂ ಒಂದು ದುರ್ಗಾ ಪಾರಾಯಣನ ಹೇಳ್ಕೊಳ್ಳುವಂಥದ್ದು, ಅಥವಾ ದುರ್ಗಾ ಪಾರಾಯಣನ ಮಾಡಿಸುವಂಥದ್ದು, ಅರ್ಚಕರ ಕೈಯಲ್ಲೇ ಮಾಡಿಸುವಂಥದ್ದು ದೇವಸ್ಥಾನಗಳಲ್ಲಿ, ಹೆಣ್ಣು ದೇವರ ದೇವಸ್ಥಾನಗಳಲ್ಲಿ. ಇದೆಲ್ಲನೂ ಕೂಡ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಣಕಾಸಿನ ವಿಚಾರವಾಗಿ ಏನಾದರೂ ಮುಂದೆ ಹೋಗಬೇಕು ಅನ್ನೋದಾದರೆ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಿ ಅಂತ ಹೇಳ್ಬೋದು. ಯಾವಾಗಲೂ ಕೂಡ ಮೈಂಡು ತುಂಬಾ ಫಿಕಲ್ ಆಗಿರುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ನಿಮಗೆ. ಓಕೆ, ಹಣಕಾಸಿನ ವಿಚಾರ ಭಾಳಷ್ಟು ಹಣನ ನೋಡ್ತೀರಿ ನೀವು ಆಷಾಢ ಮಾಸದಲ್ಲಿ. ಆಷಾಢ ಮಾಸದ ಅಮಾವಾಸ್ಯೆ ಕಳೀತಾ ಇದ್ದ ಹಾಗೆ ಭಾಳಷ್ಟು ಹಣ ಆಗಿರ್ಬೋದು, ಅಥವಾ ಜನಗಳು ಭಾಳಷ್ಟು ಅಟ್ರ್ಯಾಕ್ಟ್ ಆಗುವಂಥದ್ದು, ಇದೆಲ್ಲ ನೋಡ್ತೀರಿ. ಬಟ್ ಎಲ್ಲೇ ಹಣನ ಇನ್ವೆಸ್ಟ್ ಮಾಡಬೇಕು ಅನ್ನೋದಾದರೂ ಒಂದಷ್ಟು ಎಚ್ಚರಿಕೆಯಿಂದ ಇನ್ವೆಸ್ಟ್ ಮಾಡಿ. ಯಾವಾಗಲೂ ಫಿಕಲ್ ಮೈಂಡ್ ಆಗಿರೋದ್ರಿಂದ ಬಹಳಷ್ಟು ದುಂದು ವೆಚ್ಚಗಳಿಗೆ ಹಣಕಾಸು ಖರ್ಚು ಮಾಡ್ಕೊಳ್ಳೋದು ಕೂಡ ಜಾಸ್ತಿನೇ. ಸೊ ಸ್ವಲ್ಪ ಕೈ ಹಿಡಿತದಲ್ಲಿ ಇರಲಿ ಅನ್ನೋವಂಥದ್ದು ಹೇಳ್ಬೋದು. ಹಾಗೆ ಇಲ್ಲಿ ಟೀ ಲೀಫ್ ಮೆಸೇಜ್ ಏನು ಕೊಡ್ತಾ ಇದೆ ನಿಮಗೆ ನೋಡೋಣ. ಆಷಾಢ ಮಾಸದಲ್ಲಿ ಏನು ಬರುವಂಥದ್ದಿದೆ ಇಲ್ಲಿ, ಫ್ಯಾಮಿಲಿ ಮ್ಯಾಟ್ರಸ್ ಅಂತ ಹೇಳಿ ಬರ್ತಾ ಇದೆ. ನಾನು ಹೇಳಿದ್ನಲ್ಲ, ಇಲ್ಲಿ ಫ್ಯಾಮಿಲಿಗಳೆಲ್ಲ ಒಂದಾಗುವಂಥದ್ದು, ಅಥವಾ ನಿಮ್ಮ ತಂದೆ ತಾಯಿಯಿಂದ ಏನಾದರೂ ಹಣಕಾಸು ಬರುವಂಥದ್ದು ಕೂಡ ಇದೆ. ಹಾಗೆ ನೀವು ತಂದೆ ತಾಯಿಯಿಂದ ದೂರ ಇದ್ದರೆ ಅವ್ರನ್ನ ಭೇಟಿ ಕೂಡ ಈ ಮಂತಲ್ಲಿ ಮಾಡ್ತೀರಿ ಅಂತ ಹೇಳಿ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನ್ಯೂ ಆಪರ್ಚುನಿಟೀಸ್, ಪಾಸಿಬಿಲಿಟೀಸ್ ಆ್ಯಂಡ್ ಪಾತ್ ಓಪನಿಂಗ್ ಅಂತ ಹೇಳಿ, ಹೊಸ ದಾರಿ, ಹೊಸ ಹಾದಿ ಈ ತಿಂಗಳಿಂದ ನಿಮಗೆ ಓಪನ್ ಆಗ್ತಾ ಇದೆ ಅಂತ ಹೇಳಿ. ನಾನು ಹೇಳಿದ್ನಲ್ಲ, ಇಲ್ಲಿಂದ ನೋಡಿದ್ದು ಒಂಥರ, ಜನವರಿಯಿಂದ ಜೂನ್ ತನಕ ನೋಡಿದ್ದು ಒಂಥರ, ಜುಲೈಯಿಂದ ಡಿಸೆಂಬರ್ವರೆಗೂ ಕೂಡ ನಿಮ್ಮ ಲೈಫ್ ಅದ್ಭುತವಾಗಿ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ, ಹೊಸ ಹಾದಿ ನಿಮ್ಮ ಹತ್ತಕ್ಕೆ ಬರ್ತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಅಲೋಯಿಂಗ್ ಯುವರ್ ಲೈಫ್ ಟು ರ್ಯಾಂಬಲ್. ಓಕೆ, ನೀವು ಒಂದಷ್ಟು ಬ್ಯಾಲೆನ್ಸ್ ಮಾಡಿ. ಈ ಹಿಂದೆ ನೀವು ಹೇಗಿದ್ರೋ, ಅಂದರೆ ನಾನು ಹೇಳಿದ್ನಲ್ಲ, ಜನವರಿಯಿಂದ ಜೂನ್ ತನಕ ಭಾಳಷ್ಟು ಕಷ್ಟ ಅನುಭವಿಸಿದ್ರಿ, ಭಾಳಷ್ಟು ನೋವು ದುಃಖ, ಯಾರೋ ಒಂದು ಕೈ ಬಿಟ್ಟು ಹೋಗಿದ್ದು, ಅಥವಾ ಯಾವುದೋ ಒಂದು ವ್ಯಕ್ತಿ ವಿಚಾರವಾಗಿ ಭಾಳಷ್ಟು ಒಳ್ಳೆಯ ಪಾಠಗಳನ್ನು ಕಲ್ತ್ಕೊಂಡಂಥದ್ದು, ಇದೆಲ್ಲನೂ ನೋಡಿದ್ರಿ. ಬಟ್ ಆದರೆ ಹೀಗೆ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಜುಲೈಯಿಂದ ಡಿಸೆಂಬರ್ ಒಳಗಡೆ ಅದ್ಭುತವಾದಂತಹ ಟೈಮ್ ಬದಲಾವಣೆ ಆಗುವಂತಹ ಸಮಯ ನಿಮ್ಗೆ ಬಂದಿದೆ. ಯಾರೆಲ್ಲ ನಿಮ್ಮ ಬಗ್ಗೆ ಅಪಾರ್ಥಗಳನ್ನು ಮಾಡ್ಕೊಂಡಿರ್ಬೋದು, ತಪ್ಪಾಗಿ ತಿಳ್ಕೊಂಡಿರ್ಬೋದು, ನಿಮ್ಮ ಬೆನ್ನ ಹಿಂದೆ ಏನೇನೆಲ್ಲ ಗಾಸಿಪ್ಗಳನ್ನ ಮಾಡ್ಕೊಂಡಿರ್ಬೋದು, ಅಲ್ಲದೆ ಇರೋಂತಹಕ್ಕೆ ನೀವು ಕೆಟ್ಟ ಹೆಸರುಗಳನ್ನು ಏನಾದರೂ ತೊಗೊಂಡಿದ್ರೆ ಅದೆಲ್ಲ ಬದಲಾಗುವಂತಹ ಟೈಮ್ ಇದು ಬಂದಿದೆ ಅಂತ ಹೇಳಿ ತಾಳ್ಮೆಯಿಂದ ಇರಿ. ಹಾಗೆ ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಹಿಡ್ತಾ ಇರಲಿ. ಬೇಡದಕ್ಕೆ ಇನ್ವೆಸ್ಟ್ ಮಾಡುವಂಥದ್ದು, ಬೇಡದಕ್ಕೆ ಖರ್ಚು ಮಾಡುವಂಥದ್ದು, ಅದೆಲ್ಲ ತೊಗೊಳ್ಳೋವಂಥದ್ದು ನಿಮ್ಗೆ ಯೂಸ್ ಆಗುತ್ತೋ ಇಲ್ವೋ, ಸುಮ್ಮನೆ ಹಣನ ಖರ್ಚು ಮಾಡ್ಕೊಳ್ತೀರಿ, ಆ ಮೂಮೆಂಟಿಗೆ ಏನು ಬೇಕೋ ಅದಕ್ಕೆ ಹಣ ಹಾಕ್ಬಿಡೋದು, ಈ ಥರದ್ದೆಲ್ಲ ಮಾಡ್ಕೊಳ್ತೀರಿ. ಸೊ 999ಗೆ ಆಷಾಢದ ಆಫರ್ ಇದೆ. ಯಾರಿಗೆಲ್ಲ ಬೇಕು ಬೇಗ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರವಾಗಿ ಅಥವಾ ಕಾಲ್ ಮುಖಾಂತರವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಕ್ರಿಸ್ಟಲ್ಸ್ ಆಗಿರ್ಬೋದು, ಅತ್ತರ್ ಆಗಿರ್ಬೋದು, ನೀವು ನೋಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅಲ್ಲಿ ಹಾಕಿದಾಗ ನಿಮ್ಮ ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಅಲ್ಲಿ ಪೇ ಮಾಡಿ ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.